ಅಣ್ಣನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾಗುವುದಕ್ಕೆ ಡಿಕೆ ಸುರೇಶ್ ಬಂದರು. ಮೂರು ಗಂಟೆ 33 ನಿಮಿಷ ಆಗ್ತಾ ಇದೆ. 4 ಗಂಟೆ 5 ನಿಮಿಷಕ್ಕೆ ಕಾರ್ಯಕ್ರಮ ಶುರುವಾಗುತ್ತೆ. 4:05ಕ್ಕೆ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಪ್ರಮಾಣ ವಚನ ಅವರು ತೆಗೆದುಕೊಳ್ಳೋದೇ 4:05ಕ್ಕೆ ಅಂತ. ಬಟ್ ನೊಣವಿನಕೆರೆ ಅಜ್ಜಯ್ಯ ಸ್ವಾಮೀಜಿಗಳು 4:15ರ ಮುಹೂರ್ತ ಅಂದಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಲಿರುವವರು ಈಗಾಗಲೇ ವೇದಿಕೆ ಮೇಲೆ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಆಗಮನ. ಹಿರಿಯರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನಿರ್ಮಲಾನಂದ ಸ್ವಾಮೀಜಿಗಳು, ಅವರ ಪಕ್ಕದಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ. That is the problem now. Nobody is going there. The 300 seats are there, full. This is the way to go, right? This is right. There's right. ಎಲ್ಲ ಸಮುದಾಯಗಳ ಸುಮಾರು 55 ಸ್ವಾಮೀಜಿಗಳಿಗೆ ಆಹ್ವಾನ ಇದೆ ಈ ಕಾರ್ಯಕ್ರಮಕ್ಕೆ. ಉಡುಪಿಯ ಪೇಜಾವರ ಶ್ರೀಗಳು ಸನ್ಮಾನಿಸಿದರು ಶಾಲು ಹೊದಿಸಿ. ಪ್ರಶಾಂತ್, ಡಿಕೆ ಶಿವಕುಮಾರ್ ಅವರು ಇವತ್ತಿನ ಈ ದಿನಕ್ಕೆ ಒಂದು ಕಠಿಣ ಪರಿಶ್ರಮ ಮತ್ತು ವಿಪರೀತದ ಪೇಷನ್ಸು ಕಾರಣ. 2018ರಲ್ಲಿ ಒಂದು ಪ್ರಯತ್ನ ಪಡಬಹುದಾಗಿತ್ತು. ಸ್ಮಾಲರ್ ಪಾರ್ಟಿಯ ಜೊತೆಗೆ ಹೋಗಿ ಅಲಯನ್ಸ್ ಮಾಡಿಕೊಂಡು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಕಾಂಗ್ರೆಸ್ನವರೇ ಒತ್ತಡ ಹಾಕಿದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ರೆಬೆಲ್ ಆಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನಬಹುದಾಗಿತ್ತು. ಬಟ್ ಹಿ ವೇಟೆಡ್ ಪೇಷಂಟ್ಲಿ. ಯಾರ್ಯಾರು ಕ್ಯೂನಲ್ಲಿದ್ದರೂ ಮುಗಿಸ್ಕೊಂಡ್ಬಿಡ್ರಪ್ಪ. ಅಲ್ಲ, ಅದೇ ದೇವ್ರ ಪೊಲಿಟಿಕಲ್ ಟ್ರೆಜೆಕ್ಟರಿಯನ್ನು ನೋಡ್ತಾ ಬಂದರೆ ಬಂಗಾರಪ್ಪನವ್ರ ಕಾಲದಲ್ಲಿ ಅವ್ರು ಬಂದಿಖಾನೆ ಸಚಿವರಾದರು. ಬಟ್ 94ರಲ್ಲಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಹೌದು, ಪಕ್ಷೇತರರಾಗಿ ಮಾತಾಡಿಸ್ಬಂದರು. ಬಟ್ 99 ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಯಾವಾಗ ಸೀತಾರಾಮ್ ಕೇಸರಿ ಹೋಗಿ ಸೋನಿಯಾ ಗಾಂಧಿ ಬಂದರು, ಡಿ ಕೆ ಶಿವಕುಮಾರ್ ಒಂದು ಸೋನಿಯಾ ಗಾಂಧಿ ಅವ್ರ ಜೊತೆ ಒಂದು ರ್ಯಾಪೋವನ್ನು ಡೇ 1 ಬೆಳೆಸ್ಕೊಳ್ತಾ ಬಂದರು. ಎಸ್,
ಹೀಗಾಗಿ ಅವರು ಎಸ್ ಎಂ ಕೃಷ್ಣ ಧರ್ಮ್ ಸಿಂಗ್ ಸೀತಾರಾಮ್ ಕೇಸರಿ ಇದ್ದಾಗ ಅಧ್ಯಕ್ಷರಾಗಿದ್ದರು, ಇಲ್ಲಿ ಜಯೇಶ್ ಪಟೇಲ್ರು ಮುಖ್ಯಮಂತ್ರಿ. ಹೌದು. ಯಾವಾಗ ಎಸ್ ಎಂ ಕೃಷ್ಣ ರಾಜ್ಯಸಭೆಗೆ ಬಂದರು, ಜನತಾದಳದ ಸಹಾಯದೊಡನೆ, ದೇವೇಗೌಡರ ಸಹಾಯದೊಡನೆ ಬಂದರು ರಾಜ್ಯಸಭೆಗೆ, ಇವರು ಅವ್ರದ್ದು ಹೋಗಿ ಹಾರೋಸ್ಕೋಪ್ ಚೆಕ್ ಮಾಡಿಸ್ತಾರೆ, ರಾಜಯೋಗ ಇರುತ್ತೆ ಅದಕ್ಕೆ. ಇವ್ರು ಹೋಗಿ ಸೋನಿಯಾ ಗಾಂಧಿನ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಎಸ್ ಎಂ ಕೃಷ್ಣರನ್ನು ನೀವು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿ ಅಂತ, ಪಾಂಚಜನ್ಯ ಇವೆಲ್ಲ ಆಗಿ ಮುಖ್ಯಮಂತ್ರಿ ಆಗ್ತಾರೆ. ಸೊ ಅಧಿಕಾರ ಚಲಾವಣೆ ಅಂತ ಡಿ ಕೆ ಶಿವಕುಮಾರ್ದು ಶುರುವಾಗಿದ್ದು, ಹೈಕಮಾಂಡ್ ಜೊತೆ ಅವ್ರದ್ದೊಂದು ಸಂಬಂಧ ಸಂಪರ್ಕ ಶುರುವಾಗಿದ್ದು 99ರಿಂದ 2004 ಹಿ ವಾಸ್ ಮ್ಯಾನ್ ಫ್ರೈಡೇ ಫಾರ್ ಎಸ್ ಎಂ ಕೃಷ್ಣ. ಹಾಗಾಗಿ ಕಾಂಗ್ರೆಸ್ನ ಎಲ್ಲ ಹಿರಿಯರು ಡಿ ಕೆ ಶಿವಕುಮಾರ್ ಮೇಲೆ ಸಿಟ್ಟಾಗ್ತಾರೆ. ಯಾವಾಗ 2004ರಲ್ಲಿ ಸಮ್ಮಿಶ್ರ ಬರುತ್ತೋ, ದೇವೇಗೌಡರು ಇಟ್ಟ ಮೊದಲ 2 ಷರತ್ತುಗಳು, ಒಂದು ಎಸ್ ಎಂ ಕೃಷ್ಣರನ್ನು ಕರ್ನಾಟಕದಿಂದ ಹೊರಗೆ ಕಳಿಸಿ ಅಂತ. ಆ್ಯಕ್ಚುಲಿ ಎಸ್ ಎಂ ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ದೇವೇಗೌಡರ ಬಳಿ ಹೋಗ್ತಾರೆ, ನೀವು ಎಸ್ ಎಂ ಕೃಷ್ಣರನ್ನೇ ಮುಖ್ಯಮಂತ್ರಿ ಮಾಡಿ ಸಹಾಯ ಮಾಡಿ ಅಂತ. ಅವರು ಒಪ್ಪಲ್ಲ ದೇವೇಗೌಡರು. ಅವರು ಮೊದಲು ಮತ್ತೊಬ್ಬ ಅವರು ವಿಲಾಸರಾವ್ ದೇಶ್ಮುಖ್ ಮಗ. ವಿಲಾಸರಾವ್ ದೇಶ್ಮುಖ್ ಇಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಡಿ ಕೆ ಶಿವಕುಮಾರ್ ಟು ಗ್ರೋ ಬಿಗ್. ಅವರ ಮಗ ಅವರು MLA ಲಾತೂರಿಂದ ಬಂದಿದ್ದಾರೆ. ಸೊ 2004ರಲ್ಲಿ ಹೊರಗಿಟ್ಟಾಗ 2-3 ಕಾರಣಗಳು ಬರ್ತವೆ. ಇಲ್ಲ ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್, ಸೋನಿಯಾ ಗಾಂಧಿ ಎಸ್ ಎಂ ಕೃಷ್ಣ ನಡುವೆ ಸಂಬಂಧಗಳು ಹಂಗಾಗಿವೆ ಹಿಂಗಾಗಿವೆ ಅಂತ. ಅದಾದ ಮೇಲೆ 2008ರಲ್ಲಿ ಯಡಿಯೂರಪ್ಪನವರು ಸರ್ಕಾರ ಬಂದ ನಂತರ ಮತ್ತು 2013ರವರೆಗೆ ಅಷ್ಟು ಡಿ ಕೆ ಶಿವಕುಮಾರ್ಗೆ ಏನು ಭಾಳ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇರಲ್ಲ. ಇರುತ್ತೆ, ಯಡಿಯೂರಪ್ಪನವ್ರ ಜೊತೆ ಕ್ಲೋಸ್ ಇರ್ತಾರೆ. ಬಿಕಾಸ್ ವಚನ ಭ್ರಷ್ಟತೆಯ ಒಂದು ಜಗಳ JDS ಮತ್ತು BJPಗೆ ಇದ್ದಿದ್ದರಿಂದ ಅಚಾನಕ್ಕಾಗಿ ಯಡಿಯೂರಪ್ಪನವ್ರಿಗೂ ಡಿ ಕೆ ಶಿವಕುಮಾರ್ಗೊಂದು ಮೈತ್ರಿ ಶುರು ಆಗುತ್ತೆ. ಪೊಲಿಟಿಕಲ್ ಬಟ್ ನಾನ್ ಪಾರ್ಟಿ ಒಂದು ಮೈತ್ರಿ ಶುರು ಆಗುತ್ತೆ. 13ರಲ್ಲಿ ಯಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಬರ್ತಾರೋ, ಹೈಕಮಾಂಡ್ಗೆ ದೂರುಗಳ ಮೇಲೆ ದೂರುಗಳು ಹೋಗ್ತವೆ. ಡಿ ಕೆ ಶಿವಕುಮಾರ್ 99ರಿಂದ 2004ರವರೆಗೆ ಹೈಕಮಾಂಡ್ ಅವರು ಹೇಳಿದ್ದನ್ನು ಏನೂ ಪೂರ್ತಿ ಮಾಡಿಲ್ಲ, ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಆರೋಪಗಳು ಬರ್ತವೆ. ಒಂದು ಇಂಟರ್ನಲ್ ಎನ್ಕ್ವೈರಿ ಕಮಿಟಿ ಆಗುತ್ತೆ ಅವ್ರ ಮೇಲೆ. ಅವ್ರಿಗೆ ಸಂಪುಟದಿಂದ ಹೊರಗಿಡ್ಲಾಗತ್ತೆ. ಸರಿಯಾಗಿ 13 ತಿಂಗಳ ನಂತರ ಡಿ ಕೆ ಶಿವಕುಮಾರ್, ರೋಷನ್ ಬೇಗ್ ಸಂಪುಟಕ್ಕೆ ಒಳಗಡೆ ಬರ್ತಾರೆ. ಸೋನಿಯಾ ಗಾಂಧಿ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ಡಿ ಕೆ ಶಿವಕುಮಾರ್ಸ್ ಪೊಲಿಟಿಕಲ್ ಕರಿಯರ್. ಅದೊಂದು ಅಂದರೆ ಸೋನಿಯಾ ಗಾಂಧಿ ಕೇಂದ್ರದಲ್ಲಿ ಬಂದಾಗ ಎಸ್ ಎಂ ಕೃಷ್ಣ ಅಲ್ಲಿ ರಾಜ್ಯಾಧ್ಯಕ್ಷರಾಗೋದು, ಇವತ್ತಿನವರೆಗೆ ಈ ಮೇ 26ರ ನಿರ್ಣಯದವರೆಗೆ ಸೋನಿಯಾ ಗಾಂಧಿ ಈಸ್ ಆಲ್ವೇಸ್ ಬ್ಯಾಕಿಂಗ್ ಡಿ ಕೆ ಶಿವಕುಮಾರ್. ಸೊ 2013ರಲ್ಲಿ 13 ತಿಂಗಳು ದೂರ ಇಡ್ತಾರೆ. ಸಿದ್ದರಾಮಯ್ಯನವರು ಅಷ್ಟು ಡಿ ಕೆ ಶಿವಕುಮಾರ್ ಬಗ್ಗೆ ನೋಡಿ, ಸಿದ್ದರಾಮಯ್ಯನವರು ದಟ್ ಈಸ್ ಅ ಪಾಲಿಟಿಕ್ಸ್ ಕ್ಯಾಲ್ಕುಲೇಷನ್. ಹೆಂಗೆ ಪರಮೇಶ್ವರ್ ಅವ್ರಿಗೆ ಅಪೋನೆಂಟ್ ಅನ್ನಿಸ್ತಾ ಇದ್ರು, ಬಟ್ ಪರಮೇಶ್ವರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಗೆ ಸಿದ್ದರಾಮಯ್ಯನವರಿಂದ ಮಾಡಲ್ಲ ಅವರು ಮಾಡ್ತಾರೆ. ಬಿಕಾಸ್ ದೇ ಆರ್ ಡಿಫ್ರೆಂಟ್ ಮೋಡಿಂದ ಬರ್ತಾರೆ. ಮತ್ತು ದಲಿತ ಸಮುದಾಯದಿಂದ ಬಂದು ನೀವು ಅದನ್ನು ಮಾಡಲಿಕ್ಕೆ ಶುರು ಮಾಡಿದರೆ ನಿಮಗೆ ಪಾಲಿಟಿಕ್ಸ್ನಲ್ಲೇ ವಿಚಿತ್ರ ತಿಕ್ಕಾಟಗಳು ಶುರು ಆಗ್ತದೆ. ನಮ್ಮ ವಿಚಿತ್ರ ಸಾಮಾಜಿಕ ಸಮೀಕರಣಗಳು ನಮ್ಮ ಭಾರತದಲ್ಲಿವೆ. ಮತ್ತು ಪರಮೇಶ್ವರ ಖರ್ಗೆ ಟೆಂಪ್ರಾಮೆಂಟಲಿ ಟೇಕ್ ಆನ್ ಮಾಡೋ ಸ್ವಭಾವದವರಲ್ಲ. ಹೈಕಮಾಂಡ್ ಹೇಳಿದರೆ ಓಕೆ, ಹೌದು. ಪರಮೇಶ್ವರ್ ಸೋಲ್ತಾರೆ ಕೊರಟಗೆರೆಯಿಂದ, ಮಲ್ಲಿಕಾರ್ಜುನ್ ಖರ್ಗೆ ದಿಲ್ಲಿಯಲ್ಲಿ ಕೂತ್ಕೊಂಡಿರ್ತಾರೆ, ಇಲ್ಲಿ ವೋಟಿಂಗ್ ನಡೆದರೂ ಕೂಡ ಸಿದ್ದರಾಮಯ್ಯ ಗೆಲ್ತಾರೆ, ಡಿ ಕೆ ಶಿವಕುಮಾರ್ ಹೊರಗಿರ್ತಾರೆ. ಸಂಪುಟದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ ಮಾತು ಆಡಿದ್ದೆ ಆಟ ಅನ್ನೋ ಥರ ಹೈಕಮಾಂಡ್ ಕೂಡ ಅವ್ರದ್ದು ಒಪ್ತಾ ಇರುತ್ತೆ. 16ರಲ್ಲಿ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಆಗಿರ್ತಾರಲ್ವ ಅಧ್ಯಕ್ಷರಾಗಿ, ಪರಮೇಶ್ವರನ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಆ ಕಾರಣದಿಂದ ಒಬ್ಬ ಹೊಸ ಅಧ್ಯಕ್ಷರು ಬೇಕು ಅಂತ ಸೋನಿಯಾ ಗಾಂಧಿ ಯೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಕರೀತಾರೆ, ಇಲ್ಲ ನೀವು ಅಧ್ಯಕ್ಷರಾಗಬೇಕು ಅಂತ. ಇದೆಲ್ಲರಿಗೂ ಅನೇಕ ಬಾರಿ ನಾನು ಮಾತಾಡಿದ್ದೀನಿ. ಇಲ್ಲ ಅವ್ರು ಅಮೆರಿಕಕ್ಕೆ ಹೋಗಿ ಬಂತಿದ್ದೀನಿ, ಹೆಂಡತಿ ಮಗಳನ್ನು ಕರ್ಕೊಂಡು ಫಸ್ಟ್ ಟೈಮ್ ಹೋಗ್ತಿದ್ದೀನಿ, ಸೊ ಅಮೆರಿಕ ಪ್ರವಾಸ ಅವ್ರು ಮುಗಿಸ್ಬರೋಷ್ಟರಲ್ಲಿ ಇಲ್ಲಿ ಸಿದ್ದರಾಮಯ್ಯನವ್ರು ಫುಲ್ ಫೀಲ್ಡಿಗೆ ಇಟ್ಟಿರ್ತಾರೆ. ಪೊಲಿಟಿಕಲ್ ಭಾಷೆಯಲ್ಲಿ ಹೇಳೋದಾದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಕನ್ವಿನ್ಸ್ ಮಾಡಿರ್ತಾರೆ, ನೀವು ಒಪಿನಿಯನ್ ತೆಗೆದುಕೊಳ್ಳಿ. 16 ಜನರನ್ನು ದಿಲ್ಲಿ ಅವ್ರ ಮಗಳು ಮಾತಾಡಿದಾರಂತೆ, ಡಿ ಕೆ ಶಿವಕುಮಾರ್ ಮಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.